ಪಂಜಾಬ್ ಅಲ್ಲಿ ಮತ್ತೆ ಹಿಸ್ಟ್ರಿ ರಿಪೀಟ್ ಆಗೋಂಗ್ ಕಾಣ್ತಾ ಇದೆ. ಸೇಮ್ 1980s ತರ. ಅಮೃತ್ ಪಾಲ್ ಸಿಂಗ್ ಅನ್ನೋ ಒಬ್ಬ ಪಂಜಾಬ್ ಲೀಡರ್ ರೀಸೆಂಟ್ ಆಗಿ ಮತ್ತೆ ಪವರ್ ಬಂದು ರಿಕ್ವೆಸ್ಟ್ ಮಾಡ್ತಾನೆ, ಪಂಜಾಬ್ ನ ಇಂಡಿಯಾ ಇಂದ ಸಪರೇಟ್ ಮಾಡ್ಕೊಡಿ ಅಂತ. ಇದಾಗಿದ್ ಸ್ವಲ್ಪ ದಿನಕ್ಕೆನೆ ಆಂಟಿ ಇಂಡಿಯಾ ಸೆಂಟಿಮೆಂಟ್ಸ್ ರೈಸ್ ಆಗುತ್ತೆ. ಹಿಂದೂಸ್ ಮೇಲೆ ಟಾರ್ಗೆಟೆಡ್ ಅಟ್ಯಾಕ್ಸ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಗಳನ್ನ ಅಟ್ಯಾಕ್ ಮಾಡ್ತಾರೆ. ಬರೀ ಇಂಡಿಯಾ ಅಲ್ಲ, ಆಸ್ಟ್ರೇಲಿಯಾ, ಕ್ಯಾನಡಾ, UK ಅಲ್ಲಿರೋ ಹಿಂದೂಸ್ ಮೇಲೂ ಅಟ್ಯಾಕ್ ಮಾಡ್ತಾರೆ. ಈ ಅಟ್ಯಾಕ್ ನ ನಡೆಸ್ತಾ ಇರೋದು ಪಂಜಾಬ್ ಇಂದ ಹುಟ್ಕೊಂಡಿರೋ ಖಲಿಸ್ತಾನಿ ಅನ್ನೋ ಒಂದು ಗ್ರೂಪ್. 1980s ಅಲ್ಲೂ ಡಿಟ್ಟೋ ಸೇಮ್ ಟು ಸೇಮ್ ಆಗಿತ್ತು. ಆಗ ಜರ್ನೇಲ್ ಸಿಂಗ್ ಬಿಂಡ್ರಾ ಅನ್ನೋನು ಖಲಿಸ್ತಾನಿ ಗ್ರೂಪ್ ನ ಲೀಡರ್ ಆಗಿದ್ದ. ಅಲ್ಲಿರೋ ಜನಕ್ಕೆ ಇಂಡಿಯನ್ ಗವರ್ಮೆಂಟ್ ಸರಿಗಿಲ್ಲ, ಅವ್ರು ನಮ್ಮನ್ನ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಅವ್ರ ತಲೆಗ್ ತುಂಬಿ ಹಿಂದೂಸ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಿಡ್ತಾನೆ. ಆ ಟೈಮಲ್ಲಿ ನಮ್ ಇಂಡಿಯಾ ಗವರ್ಮೆಂಟ್ ಅವರು ಆಪರೇಷನ್ ಬ್ಲೂ ಸ್ಟಾರ್ ನ ಲಾಂಚ್ ಮಾಡಿ ಆ ಬಿಂಡ್ರಾ ಅನ್ನೋನ್ನ ಸಾಯಿಸ್ತಾರೆ. ಅದಾಗಿ ಸ್ವಲ್ಪ ದಿನಕ್ಕೆನೆ ಇಂದಿರಾ ಗಾಂಧಿ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಇದು ಈ ಖಲಿಸ್ತಾನ್ ಗ್ರೂಪ್ ನ ಹಿಸ್ಟ್ರಿ. ಈಗ ಇದರ ರಿಪೀಟ್ ಟೆಲಿಕಾಸ್ಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ತಾನೇ ಕೆನಡಾ ಅಲ್ಲಿ ಈ ಖಲಿಸ್ತಾನಿ ಗ್ರೂಪ್ ಅವರು ಪ್ರೊಟೆಸ್ಟ್ ಮಾಡಿದ್ರು. ಆ ಪ್ರೊಟೆಸ್ಟ್ ನ ಮೇನ್ ಹೈಲೈಟ್ ಬಂದು ಇದು, ಮೋದಿ ಜೊತೆಗೆ ನಮ್ಮ ಇಂಡಿಯನ್ ಲೀಡರ್ಸ್ ನ ಕ್ರಿಮಿನಲ್ಸ್ ತರ ಶೋಕೇಸ್ ಮಾಡಿ ಪರೇಡ್ ಮಾಡಿಸಿದ್ರು. ಅಲ್ಲಿರೋ ಪೊಲೀಸ್ ಮತ್ತೆ ಗವರ್ಮೆಂಟ್ ಅವರು ಸುಮ್ನೆ ಕೈ ಕಟ್ಕೊಂಡು ನಿಂತಿದ್ರು ಅಷ್ಟೇ. ಅಲ್ಲಿರೋ ಪೊಲಿಟಿಷಿಯನ್ಸ್ ಈ ಖಲಿಸ್ತಾನಿ ಗ್ರೂಪ್ ನ ಜನನ್ನ ವೋಟ್ ಬ್ಯಾಂಕ್ ತರ ಯೂಸ್ ಮಾಡ್ಕೊಂತಾರೆ. ಇಲ್ಲಿಂದ ತಪ್ಪಿಸ್ಕೊಂಡೋಗಿರೋ ಸಿಖ್ ಕ್ರಿಮಿನಲ್ಸ್ಗೆ ಕೆನಡಾ ಅಲ್ಲಿ ಸ್ಟೇ ಕೊಡ್ತಾರೆ. ಈ ಖಲಿಸ್ತಾನಿ ಗ್ರೂಪ್ ನ ಜನರ ತಲೆಯಲ್ಲಿ ಹಿಂದೂಸ್ ಬೇರೆ ಸಿಖ್ ಬೇರೆ ಅಂತ ತಲೆಗೆ ತುಂಬಿಟ್ಟಿದ್ದಾರೆ. ಅದಕ್ಕೆ ಇವರು ಟೈಮ್ ಟು ಟೈಮ್ಗೆ ಹಿಂದೂಸ್ ಮೇಲೆ, ಹಿಂದೂ ದೇವಸ್ಥಾನಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ.